ನೋಡಿ, ನಾನು ಪದೇ ಪದೇ ತಮಗೆ ಹೇಳಿದ್ದೇನೆ, ನಾವು ಜನ ನಮ್ಮನ್ನು ಇಲ್ಲಿ ಜನಗಳ ಕೆಲಸ ಮಾಡೋದಕ್ಕೆ ಕೂರಿಸಿದ್ದಾರೆ. ಆದರೆ ಜನಗಳ ಕೆಲಸ ನಾವು ಮಾಡ್ತಾ ಇದ್ದೀವಿ. ರಾಜಕೀಯದಲ್ಲಿ ಏನೇನಿರ್ತದೆ ಅದೆಲ್ಲ ಕಾಲದಿಂದ ಕಾಲಕ್ಕೆ ನಡೆಯುವಂಥದ್ದೇ. ಅದರ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ನಿಮ್ಮ ಟೈಮು, ನನ್ನ ಟೈಮು, ಜನಗಳ ಟೈಮು ಎಲ್ಲ ವೇಸ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಈಗ ನಮಗೆ ನನ್ನ ಪಕ್ಷ, ನನ್ನ ಮುಖ್ಯಮಂತ್ರಿಗಳು, ನನ್ನ ವರಿಷ್ಠರು ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾಯಿದ್ದೀವಿ, ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಇರೋ ಕೆಲಸ ಮಾಡೋದಕ್ಕೆ ಟೈಮ್ ಇಲ್ಲ. ಇನ್ನು ಇಲ್ಲದೇ ಇರೋ ವಿಷಯಗಳನ್ನೆಲ್ಲ ನಾವು ತಲೆಗೆ ಹಾಕ್ಕೊಂಡು ಎಲ್ಲಿ ಅದರಲ್ಲಿ ತಲೆ ಕೆಡಿಸ್ಕೊಂಡು ನಾವು ಕೂರೋಕ್ಕಾಗುತ್ತಾ? ಇರೋ ಅಷ್ಟು ದಿನ ಒಳ್ಳೆ ಕೆಲಸ, ಏನೋ ನಮ್ಮ ಕೈಲಾದಷ್ಟು ಕೆಲಸ ಮಾಡೋದು, ಅಷ್ಟು ಗೊತ್ತಿದೆ ನಮಗೆ. ಬಿಟ್ಟರೆ ಬೇರೆ ವಿಷಯಗಳೆಲ್ಲ ಅದು ಕಾಲ ಹೆಂಗಿದ್ರೆ ಹಂಗೆ ಅದು ಕಾಲಕ್ಕೆ ತಕ್ಕಂಗೆ ನಾವು ಹೋಗ್ತಾ ಇರ್ಬೇಕಷ್ಟೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಹೆಸರಲ್ಲಿ ಕೃಷ್ಣ ಬೈರೇಗೌಡರ ಹೆಸರು ಬಂದಿದೆ, ಅದಕ್ಕಾಗಿ ದೆಹಲಿಗೆ ಕರೆಸಿದ್ರು ಅನ್ನುವಂಥದ್ದು ಚರ್ಚೆಯಲ್ಲಿದೆ. ಇಲ್ಲ, ನನಗೆ ಯಾರು ದೆಹಲಿಗೆ ಕರೆಸಿಲ್ಲ, ನನ್ನ ಹತ್ರ ಯಾರು ಮಾತಾಡಿಲ್ಲ ಆ ವಿಷಯ. ಅದೆಲ್ಲ ಏನು ಹೇಳ್ತಾರೆ, ಕಾಲ್ಪನಿಕ ಪ್ರಶ್ನೆನಾ ಅಥವಾ ಏನು ಹೇಳ್ತಾರೆ? ಅಲ್ಲ, ಪದ ಬರ್ತಾ ಇಲ್ಲ ಸಡನ್ನಾಗಿ. ಅಲ್ಲ, ಅದು ಹೈಪೋಥೆಟಿಕಲ್, ಅದಕ್ಕೇನೋ ಇದೆಯಲ್ಲ, ಕನ್ನಡದಲ್ಲೂ ಒಳ್ಳೆ ಪದ ಇದೆ, ಕಾಲ್ಪನಿಕನೇ ಇಲ್ಲ, ಅದು ಸಾಂದರ್ಭಿಕ ಪ್ರಶ್ನೆ. ಸಂದರ್ಭ ಬಂದಾಗ ನೋಡಿ, ಪಕ್ಷದವರು ನಮಗೆ ಏನು ಕೆಲಸ ಕೊಟ್ಟಿದ್ದಾರೆ ಅದು ಮಾಡ್ಕೊಂಡು ಬಂದಿದ್ದೀವಿ. ಈಗ ಕೈ ತುಂಬ ಕೆಲಸ ಇದೆ, ಕೈ ತುಂಬಿ ಡಬಲ್ ಕೆಲಸ ಇದೆ. ಕೊಟ್ಟಿರೋ ಕೆಲಸ ಮಾಡೋಣ, ಸುಮ್ಮನೆ ಅದು ಇದು ಯಾಕೆ? ಅದೇನೋ ಹೇಳ್ತಾರಲ್ಲ, ಕೊಟ್ಟ ಕುದುರೆ ಏರಲಾರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಕೊಟ್ಟಿರೋ ಕೆಲಸ ಮಾಡೋಣ, ಕೈ ತುಂಬ ಕೆಲಸ ಇದೆ. ಇನ್ನೂ ಸ್ವಲ್ಪ ಏನಾನ ಮಾಡಿ ಇನ್ನೊಂದು ಸ್ವಲ್ಪ ನನಗೆ ಟೈಮ್ ಕೊಟ್ಟರೆ, ಇರೋ ದಿನದಲ್ಲಿ 24 ಗಂಟೆ ಬದಲಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡೋಕ್ಕೆ ಏನಾದರೂ ಒಂದು ಐಡಿಯಾ ಕೊಡಿ. ಸಿಎಂಒ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ನಾನು ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ಅಂತ ವಿಚಾರ ಹೇಳ್ತೇನೆ. ಅಂದರೆ 2.5 ವರ್ಷಕ್ಕೆ ಅದರ ಅವಶ್ಯಕತೆ ಇದೆಯಾ? ಒಂದು. ಎರಡನೇದು, ಈಗಿನ ಕೆಲಸ ವೈಖರಿಗಳು ಸಚಿವರು ಅಷ್ಟೊಂದು ಸಮಂಜಸವಾಗಿಲ್ವಾ ಅನ್ನೋದು, ಅದು ಯಾವ ಕಾರಣದಿಂದ ಅವ್ರು ಬಯಸ್ತಿದ್ದಾರೆ? ನೋಡಿ, ಹಿಂದೆ ನಾನು ತಮಗೆಲ್ಲರಿಗೂ ಹೇಳಿದ್ದೇನೆ, ಪಕ್ಷ ಸಮಯ ಸಂದರ್ಭ ನೋಡಿ ಬೇರೆಯವರಿಗೆ ಅವಕಾಶ ಕೊಡುವಂಥದ್ದು ಇದು ಇರುವಂಥದ್ದೇ. ನಮ್ಮ ಪಕ್ಷದಲ್ಲೂ ಇದೆ, ಬೇರೆ ಪಕ್ಷದಲ್ಲೂ ಇದೆ. ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನೋದು ಒಂದು ಭಾವನೆ. ಯಾವಾಗ ಆಗಬೇಕು, ಹೇಗೆ ಆಗಬೇಕು, ಯಾರನ್ನ ಮಾಡಬೇಕು, ಯಾರನ್ನ ಬಿಡಬೇಕು, ಅದೆಲ್ಲವೂ ಕೂಡ ಪಕ್ಷದ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ವರಿಷ್ಠರು ಸೇರಿ ತೀರ್ಮಾನ ಮಾಡ್ತಾರೆ. ಯಾವಾಗ ಏನು ಅದು ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಮ್ಮ ವರಿಷ್ಠರಿಗೆ ಬಿಟ್ಟಂಥ ವಿಷಯ. ಏನು ತೀರ್ಮಾನ ಮಾಡಿದರೆ ನಾವೆಲ್ಲ ಅದಕ್ಕೆ ಬದ್ಧರಾಗಿರ್ತೇವೆ ಅಷ್ಟೇ.